ಎಲ್ಲ ಆರಾಮ. ನಮ್ಮ ಮಲೆನಾಡು ಭಾಗದಲ್ಲಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗೋ ಹಣ್ಣು ಅಂದರೆ ಇದು. ವಿಡಿಯೋ ನೋಡ್ತಾ ನೋಡ್ತಾ ಅದು ಮಾಡುವಾಗ ಏನಾಗಿತ್ತು ಅಂತ ಹೇಳ್ತೆ ಕೇಳಿ. 4 ದಿನ ಚಂದ ಬಿಸಿಲಿತ್ತು, ಒಂಚೂರು ಮಳೆ ಇರಲಿಲ್ಲ. ಅದಕ್ಕಾಗಿ ನಾವು ಹೊರಗಡೆನೇ ಅಡುಗೆ ಮಾಡುವ ಅಂತ ಇಟ್ಟಂಗಿ ಎಲ್ಲ ಇಟ್ಟು ಒಲೆ ಹಾಕಿದೆ. ನಾವು ಒಲೆ ಹಾಕಿ ಆ ಬೆಂಕಿನ ಹೆಂಗೆಂಗೋ ಕತ್ಸಿ, ನೆಲ ಒದ್ದೇ ಇರುತ್ತಲ್ಲ ಮಳೆ ಬಂದಿದ್ದಕ್ಕೆ, ಹೆಂಗೆಂಗೋ ಒದ್ದಾಡ್ ಕತ್ಸೋ ತನಕ ಮಳೆ ಬಂತು. ಎಲ್ಲ ತಗೊಂಡು ಒಳಗೆ ಹೋದೆ. ಅಡುಗೆ ಮನೆಗೆ ಹೋದರೂ ಅಷ್ಟೊತ್ತಿಗೆ ಬಂದು ನೋಡ್ತಾ ಇದ್ದೆ ಮಳೆ ನಿತ್ತ ಅಂತ. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಎಷ್ಟು ಲೈಟ್ ಹಾಕ್ಕೊಂಡ್ರು ಆ ಸೂರ್ಯನ ಬೆಳಕಲ್ಲಿ ಬರೋಷ್ಟು ಚಂದ ಬರೋದಿಲ್ಲ ಅಲ್ಲ. ಈ ವಿಡಿಯೋ ಯಾವ ಬೆಳಕಲ್ಲೂ ಅಷ್ಟೇನು ಚಂದ ಬಂದಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಹೋಯಿತು. ಎಲ್ಲ ತಗೊಂಡು ಮತ್ತೆ ಅಲ್ಲೇ ಬಂದೆ. ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಈ ವೇದ್ಯ ಮಧ್ಯ ಬಂದು ನಾವು ಮುಟ್ತೆ, ನಾನು ಬೆಂಕಿ ಉಬ್ಬಿಸ್ತೆ, ನಾ ಅದ್ರೊಳಗೆ ಕೈ ಹಾಕಿ ತೆಗಿತೆ ಅಂತೆಲ್ಲ ಹೇಳ್ತಾ ಇತ್ತು. ನನಗೆ ಸಿಟ್ಟು ಬಂದ್ಕೊಂಡಿತ್ತು. ಅವಳಿಗೆ ಬೈದು ಒಂದು ಕಡೆ ಕುಂಡ್ರಿಸಿ ಮಾಡ್ಬೇಕಾದ್ರೆ ನೆನಪಾಯಿತು ನಾ ಹೇಗೆ ಮಾಡೋದು ಅಂತ ಧ್ವನಿನೇ ಕೊಡಲಿಲ್ಲ ಅದಕ್ಕೆ. ನಾ ಮುಂದಿನ ಎಲ್ಲ ವೀಡಿಯೋಕ್ಕೂ ನಾನು ವಿಡಿಯೋ ಮಾಡ್ತಾನೆ ವಾಯ್ಸ್ ಕೊಡಬೇಕು, ವಾಯ್ಸ್ ಓವರ್ ಕೊಡಬಾರ್ದು ಆಮೇಲೆ ಅಂತ ಯೋಚನೆ ಮಾಡಿದೆ. ಅವಳಿಗೆ ಅದು ಮರ್ತು ಹೋಗ್ಬಿಟ್ಟಿದೆ. ಆಯಿತಾ. ಆ ಹಣ್ಣು ಕುದೀತಾ ಇರಬೇಕಾದ್ರೆ ಕಿರಣ್ ಅಂಗಡಿಯಿಂದ ಕರೆದ್ರು. ಅಂಗಡಿ ಫುಲ್ ರಶ್ ಆಗಿದೆ, ನೀ ಬರೆದಿದ್ರೆ ಆಗೋದೇ ಇಲ್ಲ ಮೇಂಟೈನ್ ಮಾಡೋಕ್ಕೆ, ಏನು ಮಾಡ್ತಾಯಿದ್ರು ಬಿಟ್ಟು ಬಾ ಅಂತ. ಬಿಟ್ಟು ಹೋದೆ. ಸಿಟ್ಟು ಬಂದಿತ್ತು, ಮುಚ್ಚಿಟ್ಟು ಹೋದೆ. ಸ್ವಲ್ಪ ಹೊತ್ತಿಗೆ ಬಂದು ಒಂದು 10 ನಿಮಿಷ ಇದ್ದೆ, ಬಂದೆ. ಆಮೇಲೆ ಬಂದು ರೆಕಾರ್ಡಿಂಗ್ ಕಂಟಿನ್ಯೂ ಮಾಡುವ ಅಂತ ನೋಡಿದೆ. ನನ್ನ ಪ್ರಕಾರ ನಾನು ಬಟನ್ ಪ್ರೆಸ್ ಮಾಡಿದ್ದೀನಿ, ಇಲ್ಲ ನಾನು ಆ ಹಣ್ಣನ್ನು ಅರಸೌಟೊಳಗೆ ಹಾಕಿದ್ದು ಅದು ಯಾವುದೂ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಆ ರಸನ ಬಂಡಿಗೆ ಹಾಕಿದ್ದು ಅದು ಯಾವುದೂ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಆಮೇಲೆ ಮಧ್ಯೆ ಇವಳು ಮತ್ತೆ ಬಂದಳು, ಇನ್ನೂ ಆಗಿಲ್ವಾ ಅಂತ ಸಿಟ್ಟು ಮಾಡಿದ್ಲು. ಎಂತಕ್ಕೆ ಇನ್ನು ಆಗಿಲ್ಲೇ? ಇಷ್ಟೆಲ್ಲ ಏನೇನೋ ಆಯಿತು, ಯಾವುದೂ ಸರಿಯಾಗಿಲ್ಲ. ಏನಾಯ್ತಾ ಹಾಗೆ ಮಾಡುವ ಅಂತ ಮುಂದುವರಿಸ್ದೆ. ಏಲಕ್ಕಿ ಪುಡಿ ಮಾಡಿಲ್ಲ, ಸಿಪ್ಪೆ ತೆಗೆದು ಇಡೀ ಏಲಕ್ಕಿನೇ ಹಾಕಿದ್ದೀನಿ. ಅದು ನನಗೆ ಲಕ್ಷ್ಯಕ್ಕಿಲ್ಲ. ಇನ್ನೆಂತ ಮುಗೀತಾ ಬಂತು, 3/4 ಭಾಗ ಆಗೋಯ್ತು. ಇನ್ನು ಬಟ್ಲಿಗೆ ಹಾಕಿದ್ರೆ ಆಯಿತು. ಅಷ್ಟಾಗುವಾಗ ಮತ್ತೆ ಮಳೆ ಬಂತು. ಎಲ್ಲ ತಗೊಂಡು ಒಳಗೆ ಹೋದೆ. ಒಳಗೆ ಬಟ್ಲಲ್ಲಿ ಹಾಕಬೇಕು ಅನ್ನೋವಾಗ ಮತ್ತೆ ಬಿಸಿಲು ಬಂತು. ಬಿಸಿಲು ಅಂದ್ರೆ ಹೆಂಗೆ, ಬಟ್ಟೆ ಒಣಸಿರು ಒಣಗುತ್ತೆ ಆ ಥರ ಬಿಸಿಲು. ಬಟ್ಲನ್ನು ಒಂದೇ ತಂದಿಟ್ಟು ಅದಕ್ಕೆ ಹಾಕಿ ಅಲ್ಲೇ ವಿಡಿಯೋ ಮಾಡ್ಕೊಂಡು ಒಳಗೆ ತಗೊಂಡೋದೆ. ನನಗೆ ಯಾಕೋ ಇದನ್ನು ಮಾಡ್ಬೇಕಾದ್ರೆ ಒಂಚೂರು ಇಷ್ಟನೇ ಆಗಿಲ್ಲ. ಇಷ್ಟೆಲ್ಲ ನಡೆದಿದ್ದು ಏನೂ ಆಗಿಲ್ಲ, ಚೆನ್ನಾಗಾಗಿದೆ, ರುಚಿನೇ ಆಗಿದೆ ಅಂತಂದರು. ನಂಗೆ ಬೇಜಾರಾಗ್ಬಿಡ್ತಲ್ಲ, ನಾನು ತಿನ್ನಲೇ ಇಲ್ಲ ಒಂಚೂರು. ಇನ್ನೊಂದು ದಿವಸ ಮಾಡಬೇಕು, ಅವಾಗ ಚಂದ ಮಾಡಿ ವಿಡಿಯೋ ಮಾಡಾಕ್ತೆ. ಕ್ಯಾಮ್ರಾ ಇದ್ದಿದ್ರೆ ಏನು ಕ್ವಾಲಿಟಿ ಬರ್ತಿತ್ತು. ಮೊಬೈಲ್ ವಿಡಿಯೋ ಎಷ್ಟಂದ್ರೂ ಅಷ್ಟೇ ಚಲೋನೇ ಬರಲ್ಲ. ಗೋಡಂಬಿನ ತುಪ್ಪದಲ್ಲಿ ಹುರಿದು ಇದ್ರ ಮೇಲಿಟ್ಟು ಅಲಂಕಾರ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಯಾವುದು ನೆನಪೇ ಆಗಿಲ್ಲ ಈ ಬಿಸಿಲು ಮಳೆ ಆಟದಲ್ಲಿ. ಈಗ ನಾನು ಭರತನಾಟ್ಯ ಕ್ಲಾಸಲ್ಲಾಗಲಿ ಅಡುಗೆಯಲ್ಲಾಗಲಿ ನನ್ನ ತಲೆಯಲ್ಲಿದ್ದಷ್ಟು ಐಡಿಯಾ ಏನಾದ್ರು ಡೆಲಿವರ್ ಆಗ್ಬಿಡ್ತು ಅಂತಾದರೆ ಹಿಡಿಯೋರಿಲ್ಲಾಗಿತ್ತು. ಆದರೆ ಏನು ಮಾಡೋದು, ಆಗ್ತಾಯಿಲ್ಲ. ಎಲ್ಲ ಬಿಟ್ಟ ಅದೇನೋ ನೆಟ್ಟ ಅಂತ ಹಂಗಾಯ್ತು ನನ್ನ ಕತೆ. ಸರಿ, ಮತ್ತೆ ಸಿಗೋಣ ಬನ್ನಿ. ಆಮೇಲೆ ಒಂದು ಹೇಳೋದು ಮರ್ತಿದ್ದೆ, ಈ ಮಣ್ಣಿಗೆ ತುಪ್ಪ ಹಾಕ್ಕೊಂಡು ತಿನ್ನಿ, ಸಿಕ್ಕಾಪಟ್ಟೆ ರುಚಿ ಆಗುತ್ತೆ.